ವೀಕ್ಷಕರೇ, ಈ ಕಲಬುರಗಿ ಜಿಲ್ಲೆ ಸ್ವಲ್ಪ ಯಾವಾಗಲೂ ಕೂಡ ಕ್ರೈಮ್ನಲ್ಲಿ ಹೆಸರುವಾಸಿ. ಈ ಭೀಮಾ ತೀರದ ಹಂತಕರು ಅವರು ಇವರು ಅಂತೆಲ್ಲ ನೀವು ಕೇಳಿದಿರಿ. ಸೊ ಇದೆಲ್ಲದೂ ಕೂಡ ಆಗಿದ್ದು ಕಲಬುರಗಿಯಲ್ಲೇ. ನಮ್ಮ ಮಾನ್ಯ AICC ಅಧ್ಯಕ್ಷರ ಊರು ಕೂಡ ಕಲಬುರಗಿನೇ. ನಮ್ಮ ಮಾನ್ಯ ಗೃಹ ಸಚಿವರು AICC ಅಧ್ಯಕ್ಷರ ಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆಯವರ ಊರು ಕೂಡ ಕಲಬುರಗಿ ಜಿಲ್ಲೆಯೇ. ಈಗ ಕಳೆದ 2-3 ದಿನದಿಂದ ಕಲಬುರಗಿ ಜಿಲ್ಲೆ ಕಲಬುರಗಿ ಜೈಲಲ್ಲಿ ಕೈದಿಗಳು ಎಸ್ಕೇಪ್ ಆಗಿರುವ ವಿಚಾರ ಬಹಳ ಚರ್ಚೆಯಲ್ಲಿದೆ. ನೀವು ಆ ದೃಶ್ಯಾವಳಿಗಳನ್ನೆಲ್ಲ ನೋಡಿರ್ತೀರಿ. ನೋಡದೇ ಇದ್ರೆ ಈಗಲೂ ಒಮ್ಮೆ ನೋಡ್ಬಿಡಿ. 3 ಜನ ಕೈದಿಗಳು ಹೇಗೆ ಜೈಲಿನ ಕಾಂಪೌಂಡನ್ನು ಹಾರಿ ರಸ್ತೆಯಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನೋದನ್ನು. ಎಸ್, ಈ ದೃಶ್ಯಾವಳಿಗಳನ್ನು ನೋಡಿದ್ರೆ ಇದು ನಡೆದಿದ್ದು ಕಲಬುರಗಿಯ ಜೈಲಿನಲ್ಲಿ, ಕಲಬುರಗಿ ಕಾರಾಗೃಹದಲ್ಲಿ. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಪರಪ್ಪನ ಅಗ್ರಹಾರ ಜೈಲು, ಬೆಳಗಾವಿಯ ಹಿಂಡಲಗ ಜೈಲು, ಕಲಬುರಗಿ ಜೈಲು, ಈ ಎಲ್ಲ ಜೈಲುಗಳು ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಗೆ ಬರ್ತಾ ಇದ್ದಾವೆ, ಸುದ್ದಿ ಆಗ್ತಾ ಇದ್ದಾವೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಿಂದೆ ಏನೇನಾಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಶಶಿಕಲಾ ಅವರಿಂದ ಹಿಡಿದು, ಇಳವರ್ಸಿ ಅವರಿಂದ ಹಿಡಿದು, ರೆಡ್ಡಿ ಅವರಿಂದ ಹಿಡಿದು, ರವಿ ಬೆಳಗೆರೆ ಅವರಿಂದ ಹಿಡಿದು, ದುನಿಯಾ ವಿಜಯ್ ಅವರಿಂದ ಹಿಡಿದು, ಈಗ ದರ್ಶನ್ ಅವರವರೆಗೂ ಕೂಡ ಏನೇನು ವಿಚಾರಗಳಾಗಿದೆ ಅನ್ನೋದು ಗೊತ್ತಿದೆ ನಿಮಗೆ. ಶಶಿಕಲಾ ಅವರಂತೂ ಜೈಲಿನಲ್ಲಿದ್ದಾಗ ವ್ಯಾನಿಟಿ ಬ್ಯಾಗನ್ನು ಹಾಕಿ ಶಾಪಿಂಗ್ ಹೋಗ್ತಿದ್ರು ಅನ್ನೋದನ್ನು ಕೇಳ್ಪಟ್ಟಿದ್ರಿ ಅಥವಾ ಆ ದೃಶ್ಯಾವಳಿಗಳನ್ನು ನೋಡಿದ್ರಿ. ದರ್ಶನ್ ಅವರು ರೌಡಿಗಳ ಜೊತೆ ಕುಳಿತು ಸಿಗರೇಟ್ ಹಿಡ್ಕೊಂಡಿರುವ ದೃಶ್ಯಾವಳಿಗಳನ್ನು ನೀವು ನೋಡಿದ್ದೀರಿ, ಗಮನಿಸಿದ್ದೀರಿ. ಆ ವಿಚಾರಕ್ಕಾಗಿಯೇ ಎಷ್ಟೋ ಜನ ಜೈಲು ವಾರ್ಡನ್ಗಳು ಅಥವಾ ಜೈಲು ಸೂಪರ್ಡೆಂಟ್ಗಳು ಅಮಾನತುಗೊಂಡಿದ್ದನ್ನು ಅಥವಾ ಈ ಜೈಲಿನಿಂದ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಆಗಿದ್ದನ್ನು ಕೂಡ ಗಮನಿಸಿದ್ದೀವಿ. ಇತ್ತೀಚೆಗೆ ಜೈಲು ಇಲಾಖೆಯ ಅಥವಾ ಕಾರಾಗೃಹ ಇಲಾಖೆಯ ADGP ಆಗಿ ಅಲೋಕ್ ಕುಮಾರ್ ಹೋದ ನಂತರ ಒಂದಿಷ್ಟು ಸ್ಟ್ರಿಕ್ಟ್ ಆಗಿದೆ, ಒಂದಿಷ್ಟು ರೌಡಿಗಳು ಬಾಲ ಮಳಿಸ್ಕೊಂಡಿದ್ದಾರೆ, ಇಂಥ ಚರ್ಚೆ ಎಲ್ಲ ನೋಡಿದ್ವಿ. ಅಲೋಕ್ ಕುಮಾರ್ ಅವರು ಕೂಡ ಕೆಲವು ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಯಾರೇ ಬಾಲ ಬಿಚ್ಚಿದ್ರು ಅವ್ರ ಬಾಲವನ್ನು ಕಟ್ ಮಾಡ್ತೀವಿ ಅಂತ. ಸೊ ಈಗ ನಮ್ಮ ಹೋಮ್ ಮಿನಿಸ್ಟರ್ ತವರೂರು ಕಲಬುರಗಿ ಜೈಲಿನಿಂದಲೇ 3 ಜನ ಎಸ್ಕೇಪ್ ಆಗಿದ್ದು ಬಹಳ ಪರವಿರೋಧ ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಕಲಬುರಗಿ ಜೈಲಿನಲ್ಲಿ ವಿಚಾರಣೆದಿನ ಕೈದಿಗಳು 3 ಜನ ಎಸ್ಕೇಪ್ ಆಗ್ತಾರೆ, ರಾತ್ರಿ ತಪ್ಪಿಸ್ಕೊಂಡು ಪರಾರಿ ಆಗಿರ್ತಾರೆ. ಈಗ ಅವ್ರನ್ನ ಹಿಡಿದಿದ್ದಾರೆ. ಹಿಡಿದು ಪೊಲೀಸರು, ಜಿಲ್ಲೆಯ ಪೊಲೀಸರು ಅವರ ಕಾಲಿಗೂ ಕೂಡ ಗುಂಡೇಟ್ ಹೊಡೆದಿದ್ದೀವಿ, ಗುಂಡೇಟ್ ಹೊಡೆದು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಂಥ ಕೈದಿಗಳನ್ನು ಗುಂಡೇಟ್ ಹೊಡೆದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಬರಿದ್ದೀವಿ ಮತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನೇ ಇರ್ಬೋದು, ಓಡು ಹೋಗೋವರೆಗೂ ಏನು ಮಾಡ್ತಾಯಿದ್ರು ಜೈಲು ಸೂಪರ್ಡೆಂಟ್ಗಳು ಅಥವಾ ಜೈಲು ಸಿಬ್ಬಂದಿ ಅಥವಾ ಜೈಲು ಮಾನಿಟರ್ ಮಾಡ್ತಾ ಇರುವಂಥ ವರ್ಗ. ಈಗ ಎಲ್ಲ ಜೈಲಿನಲ್ಲೂ CCTV ಕ್ಯಾಮ್ರಾಗಳಿರಬೇಕು, ವೆಬ್ ಕ್ಯಾಮ್ರಾಗಳಿರಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ನಿಯಮಾವಳಿಗಳನ್ನು ಮಾಡಿದ್ದು ಈ ಅಲೋಕ್ ಕುಮಾರ್ ಅವರು ADGP ಆದ ನಂತರವೇ. ಕಾನೂನು ಸುವ್ಯವಸ್ಥೆ ವಿಭಾಗದ ಮುಖ್ಯಸ್ಥರು, ಅಂದರೆ ಜೈಲು ಇಲಾಖೆಯ ಹಿಂದೆ ಕಾನೂನು ಸುವ್ಯವಸ್ಥೆಗೂ ಕೂಡ ಇದ್ದರು, ಈಗ ಜೈಲು ಇಲಾಖೆಗೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಸೊ ಒಂದಿಷ್ಟು ಹೊಸ ಕಾನೂನುಗಳು, ನಿಯಮಗಳನ್ನು ಎಲ್ಲವನ್ನೂ ಕೂಡ ಜಾರಿ ತಂದರು. ಹೋಮ್ ಮಿನಿಸ್ಟರ್ ಊರಲ್ಲೇ
ಹೀಗೆ ಕೈದಿಗಳು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಹೇಗೆ? ಅದರಲ್ಲೂ ಜೈಲಿನಲ್ಲಿರೋರು, ಜೈಲ್ ಅಂದರೆ ಏನು ಕಡಿಮೆ ಇರ್ತದಾ? 20-30 ಅಡಿ ಕಾಂಪೌಂಡ್ ಇರ್ತದೆ, ಅದರ ಮೇಲೆ ಕರೆಂಟ್ ವೈರ್ಗಳನ್ನು ಹಾಕಿ ತಂತಿಗಳನ್ನು ಬಿಟ್ಟಿರ್ತಾರೆ, ಮುಳ್ಳು ತಂತಿಗಳನ್ನು ಹಾಕಿರ್ತಾರೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೀವಿ. ನಮ್ಮ ಪರಪ್ಪನಾಗ್ರಹಾರ ಜೈಲಿನಲ್ಲೇ ಅಂಥ ಪರಿಸ್ಥಿತಿ ಇದೆ. ಹೋಗಬೇಕಾದ್ರೆ 4-5 ಗೇಟ್ಗಳನ್ನು ತೆಗೆದು 4-5 ಗೇಟ್ಗಳಿಗೂ ಕೂಡ ಬೀಗ ಹಾಕಿರ್ತಾರೆ. ಆ 4-5 ಗೇಟನ್ನು ದಾಟಿದ ನಂತರ ಕೈದಿಗಳನ್ನು ಮೀಟ್ ಮಾಡೋದಕ್ಕೆ ಬೇರೆ ಜಾಗ ವ್ಯವಸ್ಥೆ, ಇನ್ನು ಅವ್ರನ್ನ ಕರ್ಕೊಂಬರೋದು, ಕೈಗಳಿಗೆ ಚೈನ್ ಹಾಕಿ ಕರ್ಕೊಂಬರ್ತಾರೆ ಕೆಲವ್ರನ್ನ, ಇದೆಲ್ಲವನ್ನು ಕೂಡ ಗಮನಿಸಿದ್ವಿ. ಆದರೆ ಹೋಮ್ ಮಿನಿಸ್ಟ್ರ್ ಊರಲ್ಲಿ ಜೈಲುಗಳು ಇಷ್ಟೊಂದು ಸೆಕ್ಯುರಿಟಿ ಇಲ್ಲದೆ ಇದ್ದಾವ? ಅಲ್ಲಿನ ಜೈಲು ವಾರ್ಡನ್ಗಳು ಏನು ಮಾಡ್ತಾಯಿದ್ರು ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಹೋಮ್ ಮಿನಿಸ್ಟ್ರ್ ಊರಲ್ಲೇ ಹಿಂಗಾದರೆ ಬೇರೆ ಕಡೆ ಹೆಂಗೆ ಸ್ವಾಮಿ, ಹೆಂಗೆ ಮಿನಿಸ್ಟ್ರೇ ಅಂತ ನಮ್ಮ ಪ್ರಿಯಾಂಕ್ ಖರ್ಗೆ ಅವರನ್ನು ಜನ ಅಥವಾ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಸುದ್ದಿಯಲ್ಲಿರ್ತಾರೆ. ಹೇಳಿಕೆಲಿ ರಾಮ ಮಂದಿರ ವಿಚಾರ ಅಥವಾ RSS ವಿಚಾರ ಅಂತ ಬಂದರೆ ಪ್ರಿಯಾಂಕ್ ವರ್ಸಸ್ RSS ಅಥವಾ ಪ್ರಿಯಾಂಕ್ ವರ್ಸಸ್ BJP ಈ ರೀತಿಯ ಮಾತುಗಳೇ ಕೇಳಿ ಬರ್ತಾವೆ. ಯಾರೇ ಬಾಲ ಬಿಚ್ಚಿದ್ರು ಅವ್ರನ್ನ ಬಿಡಲ್ಲ, ಬಾಲ ಕಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಅದು ರೌಡಿಗಳ ವಿಚಾರದಲ್ಲೇ ಇರ್ಬೋದು, ಪೊಲೀಸರು ಅಷ್ಟೇ. ರೌಡಿಗಳನ್ನು ಎಲ್ಲರೂ ಸಂಪರ್ಕಿಸಿದರೆ ಅಥವಾ ರೌಡಿಗಳ ಜೊತೆ ಕುಣಿದು ಕುಪ್ಪಳಿಸಿದರೆ, ರೌಡಿಗಳ ಜೊತೆ ನೀವು ಬರ್ತ್ಡೇಯನ್ನು ಆಚರಿಸ್ಕೊಂಡ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ಆದರೆ ನಿಮ್ಮ ಅಧಿಕಾರಿಗಳು ಅಥವಾ ಜೈಲು ಇಲಾಖೆಯ ಅಧಿಕಾರಿಗಳು ಈ ಕೈದಿಗಳನ್ನು ಹೆಂಗೆ ಬಿಟ್ಟರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಸದ್ಯಕ್ಕೆ ಕೈದಿಗಳೇನೋ ಸಿಕ್ಕಿದಾರಂತೆ. ಬಹುಶಃ ನನಗನ್ಸುತ್ತೆ ಕಾರಾಗೃಹ ಇಲಾಖೆ ಮತ್ತಿಷ್ಟು ಸುಧಾರಿಸಬೇಕು, ಮತ್ತಷ್ಟು ಸಿಬ್ಬಂದಿಗಳು ಬೇಕು. ಸಿಬ್ಬಂದಿಗಳ ಕೊರತೆ ಇದ್ದರೆ ಅದನ್ನು ನಿವಾರಿಸಬೇಕು. ಕಟ್ಟಡಗಳು ಶಿಥಿಲವಾಗಿದ್ದರೆ ಅಥವಾ ಕಾಂಪೌಂಡ್ಗಳು ಶಿಥಿಲವಾಗಿದ್ದರೆ ಮೊದಲು ಅದನ್ನು ಪರಿಶೀಲನೆ ಮಾಡುವ ಕೆಲಸ ಮಾಡಿ ಅದನ್ನು ದುರಸ್ತಿ ಮಾಡಬೇಕು. ಅದನ್ನು ಬಿಟ್ಟು ಕೈದಿಗಳನ್ನು ಓಡಿ ಹೋಗೋಕೆ ಬಿಟ್ಟುಬಿಟ್ರೆ ಜನರಿಗೆ ಏನು ಸಂದೇಶ ಕೊಟ್ಟಂಗಾಗತ್ತೆ? ಹೋಮ್ ಮಿನಿಸ್ಟರ್ ಊರಲ್ಲೇ ಹಿಂಗಾದ್ರೆ ಹೆಂಗೆ ಅನ್ನೋ ಕತೆ ಅಥವಾ ಹೆಂಗೆ ಅನ್ನೋ ಪ್ರಶ್ನೆಯನ್ನು ಜನ ಎತ್ತಿದಾಗ ಈ ಬಗ್ಗೆ ಸರ್ಕಾರ ಅಥವಾ ಇಲಾಖೆ ಎಚ್ಚೆತ್ತುಕೊಳ್ಬೇಕಾದಂಥ ಎಲ್ಲ ಒಂದು ಇದಿದೆ, ಅವಶ್ಯಕತೆ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ. ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.